ಈಗ ನಾನು ಈ ವರ್ಷ ಈ ನರಸೀಪುರಕ್ಕೆ ಫಸ್ಟು ವಿದ್ಯೋದಯ ಕ್ರೀಡಾಂಗಣಕ್ಕೆ ಬಂದಿರೋದು. ಈ ಕ್ರೀಡಾಂಗಣದಲ್ಲಿ ನೋಡುವ ಭಾಳ ಶಿಸ್ತು, ಮಕ್ಕಳು ಶಿಸ್ತು. ಆ ಸೆಕ್ರೆಟರಿ ಸಾಹೇಬರು ನಮಗೆಲ್ಲ ಒಳ್ಳೆ ಮದುವೆ ಊಟ ಹಾಕ್ಸಿ, ದೈಹಿಕ ಶಿಕ್ಷಕರು ಎಲ್ಲರೂ ಭಾಳ ಖುಷಿಯಾಗಿ ಏನು ಸರ್ ಇದು ಈ ಥರ ಊಟ ಕೊಟ್ಟರು, ಈ ಥರ ಆರ್ಗನೈಸ್ ಮಾಡೋರೆ, ಭಾಳ ಅದ್ದೂರಿ. ಚಂದ್ರಪ್ಪ ಅವ್ರದ್ದು ಮುಂದಾಳತ್ವ ಮತ್ತು ಅನೇಕ ನಮ್ಮ ಲೆಕ್ಚರರ್ಸ್ ಸೋಮಣ್ಣ ಅವರು ಭಾಳ ನಮ್ಗೆ ಏನೇನು ಯಾವ್ಯಾವ ಕ್ರೀಡಾಂಗಣದಲ್ಲಿ ರವಿ ಸರು ನಮ್ಮ ಇವರವರೆಲ್ಲ ಇವರು ಬೆಳಿಗ್ಗೆಯಿಂದ ಪಾಪ ನಿಜವಾಗ್ಲೂ ಯಾರೇ ಏನೇ ಕೆಲಸ ಕೊಟ್ಟರು ಸಹ ನಮಗೆಲ್ಲ ಸಪೋರ್ಟ್ ಮಾಡಿ ಭಾಳ ಅದ್ದೂರಿಯಾಗಿ ಕ್ರೀಡಾಕೂಟ ನಡಿಬೇಕಾದ್ರು ಅವ್ನು ಭಾಳ ಅದ್ದೂರಿಯಾಗಿ ಮಾತು ಆಡಿ ನಮಗೆಲ್ಲ ಸಪೋರ್ಟ್ ಮಾಡಿದ್ದಾರೆ. ಈ ಸಂಸ್ಥೆಗೆ ನಾವೆಲ್ಲ ಆಭಾರಿಯಾಗಿರ್ಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು. ತಮ್ಮ ಅಭಿಮಾನಕ್ಕೆ ಧನ್ಯವಾದಗಳು ಸರ್. ಹಾಗೆ ನಮ್ಮ ಆಡಳಿತಾಧಿಕಾರಿಗಳು ಈ ಒಂದು ವಿಷಯವನ್ನು ಕುರಿತು ಇಲ್ಲ ಸರ್ ತಮ್ಮ ಅನಿಸಿಕೆ ವ್ಯಕ್ತಪಡಿಸಬೇಕು ಅಂತ ಕೇಳ್ಕೊಂಡು. ಇಲ್ಲಿ ಉಪಸ್ಥಿತರಿರ್ತಕ್ಕಂತಹ ಎಲ್ಲ ಕ್ರೀಡಾಭಿಮಾನಿಗಳು, ಕ್ರೀಡಾ ಆಸಕ್ತರಿಗೆ ಗೌರವಪೂರ್ವಕವಾದಂಥ ವಂದನೆಗಳನ್ನು ಅರ್ಪಿಸ್ತಾ, ಆಗಸ್ಟ್ 30, 31 ನಮ್ಮ ವಿದ್ಯೋದಯ ಬಾಲಿಕಾ ಪದವಿ ಪೂರ್ವ ಕಾಲೇಜು ಇಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಬೇಕು ಅಂತ ಬಂದಾಗ ನಮ್ಮ ಸಂಸ್ಥೆಯ ಪ್ರಸ್ತುತ ಗೌರವ ಪ್ರಧಾನ ಕಾರ್ಯದರ್ಶಿಯವರು ಆ ತಂಡಕ್ಕೆ, ಆ ಪ್ರಾಂಶುಪಾಲರು ಮತ್ತು ಆ ಉಪನ್ಯಾಸಕರ ತಂಡಕ್ಕೆ ಅಭಯವನ್ನು ಕೊಟ್ಟರು. ನೀವು ಯಾವುದೇ ಯೋಚನೆಯನ್ನು ಮಾಡಬೇಡಿ, ವಿದ್ಯೋದಯ ಬಾಲಿಕಾ ಪದವಿ ಪೂರ್ವ ಕಾಲೇಜಿನ ಈ ಒಂದು ಕ್ರೀಡಾ ಕಾರ್ಯಕ್ರಮಕ್ಕೆ ಗ್ರಾಮ ವಿದ್ಯೋದಯ ಸಂಘ ಎಲ್ಲ ರೀತಿಯ ಸಹಕಾರವನ್ನು ಸಂಪನ್ಮೂಲದ ರೀತಿಯಲ್ಲಿ ಕೊಡ್ತದೆ ಅಂತ ಭರವಸೆ ನೀಡಿದರು. ಅದರಂತೆ ನಮ್ಮ ಪ್ರಸ್ತುತ ಗೌರವ ಪ್ರಧಾನ ಕಾರ್ಯದರ್ಶಿಯವರು ಈ ಕಾರ್ಯಕ್ರಮದ ಒಂದು ಯಶಸ್ವಿಗೆ ಅವರ ಒಂದು ಮಾರ್ಗದರ್ಶನ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಅತಿಶಯೋಕ್ತಿ ಏನಲ್ಲ. ನಮ್ಮ ಸಂಸ್ಥೆಯ ಪೂಜ್ಯ ಸ್ಥಾಪಕರಾದಂತಹ MC ಶಿವಾನಂದ ಶರ್ಮಾಜಿರವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಸಂಸ್ಥೆಯ ಪ್ರಸ್ತುತ ಗೌರವ ಪ್ರಧಾನ ಕಾರ್ಯದರ್ಶಿಯವರು ಸಂಸ್ಥೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಮತ್ತು ಕ್ರೀಡಾ ಆಸಕ್ತರಿಗೆ ಮತ್ತು ಕ್ರೀಡಾಭಿಮಾನಿಗಳಿಗೆ, ಕ್ರೀಡಾ ಸ್ಪರ್ಧಿಗಳಿಗೆ ಎಲ್ಲ ರೀತಿಯ ಉತ್ತೇಜನವನ್ನು ಅವತ್ತಿಂದು ಇವತ್ತಿನವರೆಗೂ ಕೂಡ ಸುಮಾರು 38 ವರ್ಷದಿಂದ ಅವರು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರಿಗೆ ನಾವು ಶ್ಲಾಘಿಸಬೇಕು. ಮತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮ ವಿದ್ಯೋದಯ ಸಂಘದ ಬಾಲಿಕಾ ಪದವಿ ಪೂರ್ವ ಕಾಲೇಜು ಮತ್ತು ಬಾಲಕರ ಪದವಿ ಪೂರ್ವ ಕಾಲೇಜಿನ ಎಲ್ಲ ಉಪನ್ಯಾಸಕ ವೃಂದದವರು ಮತ್ತು ಶಿಕ್ಷಕೇತರ ವೃಂದದವರು ಕೂಡ ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ಕಾರಣೀಭೂತರಾಗಿದ್ದಾರೆ. ಅವರೆಲ್ಲರೂ ಕೂಡ ಅಭಿನಂದನಾರ್ಹರು. ಅದೇ ರೀತಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳ್ಳುವುದಕ್ಕೆ ಅನೇಕರು ಕಾರಣಕರ್ತರಾಗಿರ್ತಾರೆ. ಆರಕ್ಷಕ ಸಿಬ್ಬಂದಿ ವರ್ಗದವರು ಕೂಡ ಕಾರಣೀಭೂತರಾಗಿದ್ದಾರೆ. ಶಾಂತಿಯುತವಾಗಿ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಆರೋಗ್ಯ ಇಲಾಖೆಯವರು ಕೂಡ ಇಲ್ಲಿ ನಮ್ಮ ಜೊತೆ ಕೈ ಜೋಡಿಸಿ ಅವರ ಒಂದು ಮಾರ್ಗದರ್ಶನವನ್ನು ಆರೋಗ್ಯದ ದೃಷ್ಟಿಯಿಂದ ನೀಡಿದ್ದಾರೆ. ಅದೇ ರೀತಿ ದೈಹಿಕ ಶಿಕ್ಷಕ ವೃಂದದವರು ಕೂಡ ತಮ್ಮ ಒಂದು ಪರಿಮಿತಿನಲ್ಲಿ ಶ್ರಮವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಮತ್ತು ಇನ್ನಿತರರು ಕೂಡ ಅನೇಕರು ಕೂಡ ಇದಕ್ಕೆಲ್ಲರೂ ಕೂಡ ಕಾರಣೀಭೂತರಾಗಿದ್ದಾರೆ. ಇದರ ಯಶಸ್ವಿಗೆ ನಿಮ್ಮೆಲ್ಲರ ಒಂದು ಕಾಣಿಕೆ ಕೂಡ ಇದೆ. ನಿಮ್ಮೆಲ್ಲರ ಒಂದು ಆದರ್ಶನೀಯವಾದಂಥ ಒಂದು ಈ ಸೇವೆ ಮುಂದಿನ ಕೂಡ ಇದೇ ರೀತಿ ಕಾರ್ಯಕ್ರಮಗಳಲ್ಲಿ ಇರಲಿ ಅಂತ ಆಶಿಸ್ತಾ